ಇದು 90s 80s ಅಲ್ಲಿ ನಡೆಯುವಂತ ಕಥೆ ಅನ್ಸುತ್ತೆ ಸರ್. ಸೊ ಹಾ. ಆ ಒಂದು ಜಾನರ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಸರ್ ಏನಕ್ಕೆ ಅಂದ್ರೆ ಅವಾಗ ಹ್ಯಾಂಗಿಂಗ್ ಜಾಸ್ತಿ ಅವಾಗಲೇ ಇದ್ದಿದ್ದು. ಹ್ಮ್. ಇತ್ತೀಚಿನ ತುಂಬಾ ಕಮ್ಮಿ ಆಗೋಗಿದೆ. ಸರ್ ನಮ್ದು ಹ್ಯಾಂಗ್ ಮ್ಯಾನ್ ಲೈನ್ ಆಗಿರೋದ್ರಿಂದ ನಾವು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಕತೆ ಪ್ರಕಾರನೇ ಹೋಗಿದ್ದೆ ಸರ್. Okay. ನಾವು ಅಲ್ಲಿ ಹೋಗಿದ್ದಕ್ಕೆ ಬಡ್ಜೆಟ್ ಜಾಸ್ತಿನೇ ಆಯ್ತು ಹೊರತು ಕಮ್ಮಿ ಆಗಿಲ್ಲ. ಪೀರಿಯಡಿಕ್ ಅಲ್ಲ, ಜೊತೆಗೆ ಟ್ರೈನ್ ಬ್ಯಾಕ್ ಗ್ರೌಂಡ್, Okay. ಜೈಲ್ ಬ್ಯಾಕ್ ಗ್ರೌಂಡ್. ಹ್ಮ್. ಸೊ ಟೋಟಲ್ ಎಷ್ಟು ಡೇಸ್ ಶೂಟಿಂಗ್ ಮಾಡಿದ್ರಿ? 85 ಡೇಸ್. 85 ಡೇಸ್. ಇದು ಆಕ್ಚುಲಿ ಇನ್ನೂ ಬೇಗನೆ ಬರ್ಬೇಕಿತ್ತು, ಯಾಕೆ ತಡ ಆಯ್ತು ಸಿನಿಮಾ ರಿಲೀಸ್ಗೆ ಅಂತ? ಬೇರೆ ಬೇರೆ ರೀಸನ್ಸ್. ಒಂದಿಷ್ಟು ಯಾವ್ದೋ ಆರ್ಟಿಸ್ಟ್ ಒಂದ್ಸಲ ಶೂಟಿಂಗ್ ಟೈಮಲ್ಲಿ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಒಂದಿಷ್ಟು ಪೋರ್ಷನ್ ಶೂಟ್ ಆಗಿತ್ತು, ಹ್ಮ್. ಅದಾಗಿರ್ಬೋದು, CG ಪೋರ್ಷನ್ಸ್ ಆಗಿರ್ಬೋದು. ಹ್ಮ್. ಬೇರೆ ಬೇರೆ ರೀಸನ್ಸ್ ಇಂದ ಒಂದಿಷ್ಟು ಇದಾಯ್ತು. CG ಮೂವತ್ತು- ತುಂಬಾ ಆಯ್ತು. 7 ನಿಮಿಷ ಇದೆ CG. 37 ನಿಮಿಷ CG ಇತ್ತು. ಹ್ಮ್. ಅದು 3D ಒಂದಿಷ್ಟು ಮೇನ್ ಇತ್ತು. ಅದು ತುಂಬಾ ತಗೊಂತು. ಸೊ Okay. ಆಮೇಲೆ ಜೊತೆಗೆ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲರೂ ಬೇರೆ ಬೇರೆ ಬಿಸಿ. ಹೌದು. ಸ್ಟಾರ್ ಕ್ಯಾಸ್ಟ್ ನೋಡ್ತಾ ಇದ್ರೇನೆ ಇದು ಒಂಥರ ದೊಡ್ಡ ಬಜೆಟ್ ಸಿನಿಮಾ ಅಂತ ಗೊತ್ತಾಗ್ತದೆ. ಖಂಡಿತ. ಬಿಕಾಸ್ ಅವ್ರವ್ರು ಒಬ್ಬೊಬ್ರದ್ದು ಕೂಡ ಒಂದೊಂದು ಲುಕ್ ತುಂಬಾ ಇನ್ಸ್ಪಿರೇಷನ್ ಅಂಡ್ ತುಂಬಾ ಅಟ್ರಾಕ್ಟ್ ಮಾಡ್ತದೆ. ಏನಿರ್ಬೋದು ಅನ್ನುವಂತಹ ಕುತೂಹಲದ ಒಂದು ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಸೊ ಸ್ಟಾರ್ ಕ್ಯಾಸ್ಟ್ ನ ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂಡ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಈ ಸಿನಿಮಾ ಏನೇನ್ ಬೇಕೋ ಸಿನಿಮಾನೇ ತಗೊಂತ ಒಂದ್ ರೀತಿ ಹೇಳ್ಬೇಕು ಅಂದ್ರೆ. ಹ್ಮ್. ಅಚ್ಯುತಣ್ಣ ಬಂದು ಟ್ರೈನ್ ಡ್ರೈವರ್, ಹ್ಮ್. ಲೋಕೋ ಪೈಲಟ್. ಅವರು ಯಾವತ್ತೂ ಮಾಡಿಲ್ಲ ಈ ಪಾತ್ರ. ಅವರು ಸಖತ್ ಖುಷಿ ಪಟ್ರು. ಮತ್ತೆ ಮಾಲಾಶ್ರೀ ಮೇಡಮ್ ಅಷ್ಟೇ, ಅದು ಆಕ್ಚುಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಬರ್ತಾರೆ. ಶ್ರುತಿಮಾ ಅಷ್ಟೇ, ಅವ್ರು ಯಾವತ್ತೂ ಮಾಡೇ ಇಲ್ಲ ಅಂತ ಅವರೇ ಹೇಳ್ತಿರೋದು. ಇನ್ಕ್ಲೂಡಿಂಗ್ ಕಾಕ್ರೋಚ್ ಅಷ್ಟೇ. ಹ್ಮ್. ಈ ತರ ಪಾತ್ರ ನಾನು ಎಲ್ಲೂ ಮಾಡೇ ಇಲ್ಲ ಸರ್. ಯಾವಾಗ್ಲೂ ನಾನು ಬೈಯೋದು, ಕೆಟ್ಟದಾಗ ಇದ್ ಮಾಡೋದು ಆ ತರದೇ ಇರುತ್ತೆ. ಇದ್ರಲ್ಲಿ ಕಂಪ್ಲೀಟ್ ಆಗಿ ಬೇರೆ. ಮತ್ತೆ ನಮ್ಮ ಕಿಟ್ಟಿ ಸರ್ ಗೆಟಪ್ ಅಷ್ಟೇ ತುಂಬಾ ಫ್ರೆಶ್ ಆಗಿದೆ, ಬೇರೆ ತರ. ಜೊತೆಗೆ ಅವರು ಕೂಡ ಎಲ್ಲರ ಜೊತೆ ಬ್ಲೆಂಡ್ ಆಗಿ ಇವರೆಲ್ಲ ಕಾಂಬಿನೇಷನ್ ಅವ್ರದ್ದು ಇದ್ದಾಗ ಯಾರಿಗೂ ಈಗೋ ಇರ್ತಿರ್ಲಿಲ್ಲ. ನಂಗೆ ಅದೇ ಸಖತ್ತು ಒಂಥರ ಆಶ್ಚರ್ಯ ಅನ್ಸೋದು. ನಾನು ಇಷ್ಟು ವರ್ಷ ನೋಡ್ಕೊಂಡ್ ಬಂದ್ಮೇಲೆ ನಮ್ಗೆ ಆರ್ಟಿಸ್ಟ್ಗಳು ಅಂತ ಲಡ್ಡುಗಳ ತರ ಸಿಕ್ಬಿಟ್ರು. ಸಖತ್ತು. ಯಾರಿಗೂ ಈಗೋ ಇಲ್ಲ. ಮೇನ್ ಪ್ಲಸ್ ಪಾಯಿಂಟ್ ಅದು. ನಾವ್ ಹೆಂಗ್ ಬೇಕೋ ಅಂತ ಕೆಲಸ ಮಾಡಿಸ್ಕೋಬಹುದು. ಆಮೇಲೆ ಒಬ್ಬರದ್ದು ಟೇಕ್ ನಡೆಯುವಾಗ ಇನ್ನೊಬ್ರು ಸುಮ್ಮನೆ ಕುಂತ್ಕೊಂಡಿರ್ತಾರೆ. ಹ್ಮ್. ಏನು ಪ್ರಾಬ್ಲಮ್ ಇಲ್ಲ, ನೋ ಕಾಂಪ್ಲಿಕೇಶನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.